ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ನವ್ಯ ಇದಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮಂಗಳೂರು ಶೈಲಿಯಲ್ಲಿ ಮೀನ್ ಸಾರು ಹೇಗೆ ಮಾಡ್ಬೋದಂತ ಹೇಳ್ಕೊಡ್ತಿದ್ದೇನೆ. ಹಾಗಾಗಿ ಈ ಒಂದು ಮೀನ್ ಸಾರನ್ನ ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಸೊ ಈ ಮೀನ್ ಸಾರು ಮಾಡಲು ನಾನ್ ತಗೊಂಡಿದ್ದೇನೆ ಆ, ಒಂದು ಈರುಳ್ಳಿ, ಕಟ್ ಮಾಡಿಟ್ಟಂತಹ ಈರುಳ್ಳಿ, ಹಾಗೆ 1 ರಿಂದ 2 ಸ್ಪೂನ್ ಅಷ್ಟು ಕೊತ್ತಂಬರಿ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, 1/4 ಸ್ಪೂನ್ ಅಷ್ಟು ಮೆಂತೆ, ಹಾಗೆ 1/4 ಸ್ಪೂನ್ ಅಷ್ಟು ಓಂಕಾಳು, ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, 2 ರಿಂದ 3 ತುಂಡು ಶುಂಠಿ, ಒಂದು 6 ರಿಂದ 7 ಬೆಳ್ಳುಳ್ಳಿ, ಹಾಗೆ ನಾನು ಒಂದು ಟೊಮೆಟೊವನ್ನ ಕಟ್ ಮಾಡಿ ಇಟ್ಟಿದ್ದೇನೆ, ಒಂದ್ ಸ್ವಲ್ಪ ಅರಿಶಿನ, ಹಾಗೆ ರುಚಿಗಾಗಿ ನಾನಿಲ್ಲಿ ಕಲ್ಲುಪ್ಪನ್ನ ತಗೊಂಡಿದ್ದೇನೆ, ಹಾಗೆ ಒಂದ್ ಸ್ವಲ್ಪ ತೆಂಗಿನ ಎಣ್ಣೆ, ಹಾಗೆ ನಾನು ಅರ್ಧ ಗಡಿಯಷ್ಟು ಕೊಬ್ಬರಿಯನ್ನ ಇಲ್ಲಿ ತಗೊಂಡಿದ್ದೇನೆ, ತುರಿದಿಟ್ಟಂತಹ ಕೊಬ್ಬರಿಯನ್ನ ತಗೊಂಡಿದ್ದೇನೆ, ಒಂದು 10 ರಿಂದ 12 ಬ್ಯಾಡ್ಗೆ ಮೆಣಸನ್ನ ಇಲ್ಲಿ ನಾನು ತಗೊಂಡಿದ್ದೇನೆ. ಹಾಗೆ ಈ ಒಂದು ಮೀನ್ ಸಾರನ್ನ ಮಾಡಲು ನಾನ್ ತಗೊಂಡಿದ್ದೇನೆ ಒಂದು ಕೆಜಿಯಷ್ಟು ಬಂಗುಡೆ ಮೀನನ್ನ ನಾನಿಲ್ಲಿ ತಗೊಂಡಿದ್ದೇನೆ. ಸೊ ಇವಾಗ ನಾವು ಈ ಮಸಾಲವನ್ನು ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಅದಕ್ಕಾಗಿ ನಾನು ಒಂದು 2 ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆನ್ನ ಹಾಕೋಣ. ಸೊ ಇವಾಗ ನಾವು ಏನ್ ಮಸಾಲವನ್ನ ತಗೊಂಡಿದ್ದೇನೆ ಅದನ್ನ ನಾವು ಫ್ರೈ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಅದಕ್ಕೆ ಕೊತ್ತಂಬರಿ, ಹಾಗೆ ಜೀರಿಗೆ, ಓಂಕಾಳು, ಮೆಂತೆ. ಸೊ ಇದು ಫ್ರೈ ಆದ ನಂತರ ನಾವಿದಕ್ಕೆ ಮೆಣಸನ್ನ ಹಾಕಿ ಫ್ರೈ ಮಾಡಿ ಗ್ರೈಂಡ್ ಮಾಡಿಟ್ಟು, ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇದು ಫ್ರೈ ಆದ್ಮೇಲೆ ನಾವು ಆ, ಏನು 10 ರಿಂದ 12 ಬ್ಯಾಡ್ಗೆ ಮೆಣಸನ್ನ ತಗೊಂಡಿದ್ದೇವೆ, ಅದನ್ನ ಕೂಡ ಹಾಕಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಸೊ ಇವಾಗ ಇದನ್ನ ನಾವು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಕೊಬ್ಬರಿ ತುರಿಯನ್ನ ಹಾಕ್ತಿದ್ದೇನೆ, ಹುಣಸೆ ಹಣ್ಣು, ಸ್ವಲ್ಪ ಅರಿಶಿನ, ಶುಂಠಿ, ಬೆಳ್ಳುಳ್ಳಿ. ಸೊ ಕಡಿಬೇಕಾದ್ರೆ ನಾನು ಸ್ವಲ್ಪ ಆನಿಯನ್ ಅನ್ನು ಸೇರಿಸ್ತಿದ್ದೇನೆ. ನೋಡ್ಬೋದು ಮಸಾಲ ಆಲ್ಮೋಸ್ಟ್ ಗ್ರೈಂಡ್ ಆಗಿದೆ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿದ್ದಾಯ್ತು, ಹಾಗೆ ಮಸಾಲವನ್ನ ಕಡ್ದಿಟ್ಟಿದ್ದೇನೆ. ಹಾಗೆ ಈ ಒಂದು ಮೀನ್ ಸಾರನ್ನ ಮಾಡಲು ನಾನ್ ತಗೊಂಡಿದ್ದೇನೆ ಮಣ್ಣಿನ ಪಾತ್ರವನ್ನು. ಸೊ ಮೊದ್ಲಿಗೆ ನಾವು ಈ ಒಂದು ಮಣ್ಣಿನ ಪಾತ್ರೆಗೆ ನೀರ್ ಹಾಕಿ ಟೊಮೆಟೊ ಮತ್ತೆ ಆನಿಯನ್ ಮೊದ್ಲು ಬೇಯಿಸಿ ನಂತರ ನಾವು ಕಡ್ದಿಟ್ಟಂತಹ ಮಸಾಲವನ್ನ ಹಾಕೋಣ. ಸೊ ಮೊದ್ಲಿಗೆ ನಾವು ಒಂದ್ ಸ್ವಲ್ಪ ನೀರ್ ಹಾಕಿ ಟೊಮ್ಯಾಟೊ ಮತ್ತು ಆನಿಯನ್ ಅನ್ನ ಫಸ್ಟ್ ಬೆಂದು ನಂತರ ಅದಕ್ಕೆ ನಾವು ಮಸಾಲವನ್ನ ಸೇರಿಸ್ಕೊಳ್ಳೋಣ. ಒಂದು ಟೊಮೆಟೊ ಮತ್ತು ಆನಿಯನ್ ಬೆಂದಿದೆ. ಸೊ ಇವಾಗ ನಾವು ಇದಕ್ಕೆ ಕಡ್ದಿಟ್ಟಂತಹ ಮಸಾಲವನ್ನ ಸೇರಿಸ್ಕೊಳ್ಳೋಣ. ಹಾಗೆ ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಿದ್ದಾನೆ. ಸೊ ನಿಮ್ಗೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕು ಹಾಗೆ ನೀರು ಸೇರಿಸ್ಕೊಂಡ್ರೆ ಸಾಕು. ಕುದಿ ಬಂದ ನಂತರ ನಾವು ಇದಕ್ಕೆ ಮೀನನ್ನ ಸೇರಿಸ್ಕೊಳ್ಬೇಕು. ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಿದ್ದೇನೆ. ಸೊ ನಿಮ್ಗೆ ಹೇಗೆ ಬೇಕು ಟೇಸ್ಟಿಗೆ ತಕ್ಕಂತೆ ಉಪ್ಪನ್ನ ಸೇರಿಸಿದ್ರಾಯ್ತು. ಸೊ ಇವಾಗ ಇದು ಕುದಿ ಬಂದಿದೆ. ಸೊ ಇವಾಗ ನಾವು ಇದಕ್ಕೆ ಮೀನನ್ನ ಸೇರಿಸ್ಕೊಳ್ಳೋಣ. ಸೊ ಇವಾಗ ನಾವು ಒಂದ್ ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ. ಸೊ ಒಂದ್ ನಿಮಿಷ ಹಾಗೆ ಇಟ್ಟು ಸ್ಟವ್ ಆಫ್ ಮಾಡಿದ್ರೆ ಆಯ್ತು. ಅಲ್ಲಿಗೆ ನಮ್ಮ ಮೀನ್ ಸಾರು ರೆಡಿ ಆಗುತ್ತೆ. ಸೊ ಇವಾಗ ಕುದಿ ಬಂದಿದೆ. ಸೊ ಸ್ಟವ್ ಆಫ್ ಮಾಡಿದ್ರೆ ಮೀನ್ ಸಾರು ರೆಡಿ ಆಗಿದೆ. ಸೊ ನೋಡ್ಬೋದು ಚೆನ್ನಾಗಿ ಕುದಿ ಬಂದು ಮೀನೆಲ್ಲ ಚೆನ್ನಾಗಿ ಬೆಂದು ಮೀನ್ ಸಾರು ರೆಡಿ ಆಗಿದೆ. ಸೊ ಫಿಶ್ ಕರಿ ರೆಡಿ ಆಗಿದೆ. ಸೊ ಈ ಒಂದು ಫಿಶ್ ಕರಿ ಬಾಯ್ಲ್ಡ್ ರೈಸ್ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ,
ಈ ಒಂದು ಮಂಗಳೂರು ಶೈಲಿಯ ಫಿಶ್ ಕರಿ ಹೇಗೆ ಮಾಡಬಹುದಂತ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಹಾಗೇನೆ ಈ ಒಂದು ಫಿಶ್ ಕರಿಗೆ ಬೇಕಾದಂತಹ ಮೀನನ್ನ ನಾನು ಇಲ್ಲೇ ಬನ್ನೇರುಘಟ್ಟದಲ್ಲಿರುವಂತಹ ಮ್ಯಾಂಗ್ಳೂರ್ ಫಿಶ್ ಮಾರ್ಟ್ ಇಲ್ಲಿಂದ ತಂದಿದ್ದೇನೆ. ತುಂಬಾನೇ ಚೆನ್ನಾಗಿ, ತುಂಬಾನೇ ಫ್ರೆಶ್ ಆಗಿ, ಹಾಗೆ ತುಂಬಾನೇ ರೀಸನೇಬಲ್ ಆಗಿ ನಿಮ್ಗೆ ಇಲ್ಲಿ ಮೀನ್ ಸಿಗುತ್ತೆ. ಸೊ ಈ ಒಂದು ಶಾಪಿನ ಡೀಟೇಲ್ ಅನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೇನೆ. ನೀವು ಈ ಶಾಪಿಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗ್ತಾ ಇರುವ ಎಲ್ಲರಿಗೂ ವಂದನೆಗಳು.